ಲೋಕಾಕದನ ವಿಶ್ವೇಶ್ವರ ಹೆಗಡೆ ವರ್ಸಸ್ ಅಂಜಲಿ ನಿಂಬಾಳ್ಕರ್. ಹಾಗಾದ್ರೆ ಗೆಲುವನ್ನ ಸಾಧಿಸೋರು ಯಾರು? 2009, 2014, 2019ರಲ್ಲೂ ಕೂಡ ದಿಗ್ವಿಜಯವನ್ನ ಸಾಧಿಸಿದಂತಹ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಕೋಕ್ ಕೊಟ್ಟು ಹೊಸಬರಿಗೆ ಅಂತಾನೆ ಹೇಳ್ಬೋದು. ಸ್ಪೀಕರ್ ಆಗಿದ್ದಂತಹ ಹೆಗಡೆ ಕಾಗೇರಿ ಅವರಿಗೆ ಈ ಬಾರಿ ಟಿಕೆಟ್ ಅನ್ನ ನೀಡಿರೋದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಈಗಾಗಲೇ ನಾನು ಮಾತಾಡ್ತಾ ಇದ್ದೆ, ಉತ್ತರ ಕರ್ನಾಟಕ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ MBBS MS ಪದವೀಧರೆ ಅಂತಾನೆ ಹೇಳ್ಬೋದು ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಕಣದಲ್ಲಿದ್ದಾರೆ. ಹಿರಿಯ IPS ಅಧಿಕಾರಿ ಹೇಮಂತ್ ನಿಂಬಾಳ್ಕರ್ ಅವರ ಪತ್ನಿಯಾಗಿರುವಂತಹ ಅಂಜಲಿ ನಿಂಬಾಳ್ಕರ್ ಅವರು MBBS ಮಾಡಿದ್ದಾರೆ, MES ಪದವೀಧರೆ ಕೂಡ ಆಗಿದ್ದಾರೆ. ಹೀಗಾಗಿ ಸಕಾಲಕ್ಕೆ ವೈದ್ಯಕೀಯ ಸೌಲಭ್ಯದ ತೀವ್ರ ಕೊರತೆಯೂ ಕೂಡ ಇರುವಂತಹ ಉತ್ತರ ಕರ್ನಾಟಕದಲ್ಲಿ ಸ್ವತಃ ವೈದ್ಯರು ಆಗಿರುವಂತಹ ಅಂಜಲಿ ನಿಂಬಾಳ್ಕರ್ ಅವರು ಗೆದ್ರೆ ಸವಲತ್ತು ಸಿಗುತ್ತೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಕೂಡ ಇರುವಂತದ್ದು. ಇತ್ತ ಒಂದು ಕಡೆ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಹಾರ್ಟ್ ಸರ್ಜನಿಸ್ಟ್ ಮಂಜುನಾಥ್ ಅವರು ಕಣದಲ್ಲಿದ್ದಾರೆ. ಈಗಾಗಲೇ ಮತದಾರ ಪ್ರಭುಗಳು ಕೂಡ ಮಂಜುನಾಥ್ ಅವರನ್ನ ಗೆಲ್ಲಿಸಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಜಸ್ಟ್ ಬಿಕಾಸ್ ಮಂಜುನಾಥ್ ಅವರು ಸಾಕಷ್ಟು ಹೃದಯಗಳನ್ನ ಕಾಪಾಡಿರುವಂತರು, ಸಾಕಷ್ಟು ಜೀವವನ್ನ ಉಳಿಸಿದ್ದಾರೆ. ಹಾಗಾಗಿ ನಾವು ವೈದ್ಯರಿಗೆ ಓಟ್ ಆಗ್ತೀವಿ ಅಂತ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ. ಉತ್ತರ ಕನ್ನಡದಲ್ಲೂ ಹಾಗೆ ಆಗ್ಬಹುದಾ? ವೈದ್ಯ ಆದಂತಹ ಅಂಜಲಿ ನಿಂಬಾಳ್ಕರ್ಗೆ ಈ ಬಾರಿ ಜೈಕಾರವನ್ನ ಹಾಕಬಹುದಾ? ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಎಷ್ಟರ ಮಟ್ಟಿಗೆ ಜನರು ಬೆಂಬಲವನ್ನ ಸೂಚಿಸಬಹುದು? ಅಂಜಲಿ ನಿಂಬಾಳ್ಕರ್ ಅವರ ಪರವಾಗಿ ಎಷ್ಟು ಮತಗಳು ಬೀಳಬಹುದು ಅನ್ನುವಂಥ ಕ್ವಶನ್ ಮಾತ್ರ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಈಗಾಗಲೇ ಇಬ್ರು ಕೂಡ ಮಾಜಿ ಶಾಸಕರೇ ಆಗಿದ್ದಾರೆ. ಯಾಕಂತಂದ್ರೆ ಇವರಿಗೆ ಸ್ಪೀಕರ್ ಆಗಿ ಅನುಭವ ಇದೆ, ಮಾತಿನ ಹಿಡಿತ ಇದೆ, ಪಕ್ಷವನ್ನ ಹೇಗೆ ಮುನ್ನಡೆಸ್ಕೊಂಡು ಹೋಗಬೇಕು ಅಂತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ತಿಳಿದಿರುವಂಥದ್ದು. ಇತ್ತ ಆಲ್ಮೋಸ್ಟ್ 2018ರಲ್ಲಿ ಬೆಳಗಾವಿ ಜಿಲ್ಲೆಯ ಖಾನಾಪುರವನ್ನ ಪ್ರತಿನಿಧಿಸಿ ವಿಧಾನಸಭೆ ಪ್ರವೇಶವನ್ನ ಮಾಡಿರ್ತಾರೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು. 2023ರ ಚುನಾವಣೆಯಲ್ಲೂ ಕೂಡ ಬಿಜೆಪಿಯ ಅಭ್ಯರ್ಥಿಯಾದರೂ ಸೋಲನ್ನ ಕಂಡಿರ್ತಾರೆ ಅಂಜಲಿ ನಿಂಬಾಳ್ಕರ್. ಈ ಹಿಂದೆ 2023ರ ಚುನಾವಣೆಯಲ್ಲೂ ಕೂಡ ಸೋತಿರ್ತಾರೆ. ಆದರೂ ಕೂಡ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ಗಿಟ್ಟಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಹಂತ ಹಂತವಾಗಿ ಹುದ್ದೆಯನ್ನ ಗಳಿಸಿರ್ತಾರೆ ನಿಂಬಾಳ್ಕರ್. ಎಲ್ಲೂ ಕೂಡ ಹುದ್ದೆಯನ್ನ ಬಿಟ್ಕೊಡ್ಲೇ ಇಲ್ಲ. ಸ್ಟೆಪ್ ಬೈ ಸ್ಟೆಪ್ ಅಂಜಲಿ ನಿಂಬಾಳ್ಕರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಹುದ್ದೆಯನ್ನ ಗಿಟ್ಟಿಸಿಕೊಂಡೇ ಬರ್ತಾ ಇದ್ದಾರೆ. ಪಕ್ಷದ ವಕ್ತಾರರಾಗಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ ನಿಂಬಾಳ್ಕರ್ ಅವರು. 2020 ಏನು ಬೆಳಗಾವಿ ಜಿಲ್ಲಾ ಕೇಂದ್ರ ಸರ್ಕಾರಿ ಬ್ಯಾಂಕ್ನಿಂದಲೂ ಕೂಡ ಸ್ಪರ್ಧೆಯನ್ನ ಮಾಡಿ ಸೋತಿರ್ತಾರೆ. ನೋಡಿ, ಬ್ಯಾಕ್ ಟು ಬ್ಯಾಕ್ ಸೋಲನ್ನ ಕಂಡಂತಹ ಅಂಜಲಿ ನಿಂಬಾಳ್ಕರ್ ಅವರಿಗೆ ಈ ಬಾರಿ ಉತ್ತರ ಕನ್ನಡದಿಂದ ಇತ್ತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಎದುರಾಳಿಯಾಗಿ ಕಣಕ್ಕೆ ಇಳಿಸಿರೋದು ಮರಾಠ ಮತದಾರರು ಹೆಚ್ಚಿರುವಂತಹ ಲೋಕಸಭಾ ಕ್ಷೇತ್ರ ಆಗಿರೋದ್ರಿಂದ ಅವರನ್ನ ಕಣಕ್ಕೆ ಇಳಿಸಿದ್ದಾರೆ. ಈಗ ಗಮನಿಸ್ತಾ ಇದ್ದೀರಾ ಇನ್ನೊಂದು ಬ್ರೇಕಿಂಗ್ಸ್. ಇತ್ತ 2019ರ ಲೋಕ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ಭರ್ಜರಿ ಜಯ ಆಗಿತ್ತು. ಸಂಸದರಾದಂತಹ ಅನಂತ್ ಕುಮಾರ್ ಹೆಗಡೆ ಅವರು ಜಯಭೇರಿಯನ್ನ ಬಾರಿಸಿದರು. ಮೈತ್ರಿ ಅಭ್ಯರ್ಥಿ ವಿರುದ್ಧ ಅನಂತ್ ಕುಮಾರ್ ಹೆಗಡೆ ಅವರು ಗೆಲುವನ್ನ ಕಂಡಿರ್ತಾರೆ. ಹಾಗಾಗಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಬಿಜೆಪಿಯ ಭದ್ರಕೋಟೆನೇ ಆಗಿತ್ತು. ಅನಂತ್ ಕುಮಾರ್ ಹೆಗಡೆ ಅವರು 2019ರ ಲೋಕಸಭಾ ಚುನಾವಣೆಯಲ್ಲಿ 7,86,042 ಮತಗಳನ್ನ ಗಳಿಸಿರ್ತಾರೆ. 2019ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರು ಗಳಿಸಿರುವಂತಹ ಮತಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ.
ಆನಂದ್ ಅಸೂಟಿ ಅವರು ಜೆಡಿಎಸ್ನಿಂದ ಸ್ಪರ್ಧೆ ಮಾಡಿರ್ತಾರೆ. ಕೇವಲ 3,06,393 ಮತಗಳನ್ನ ಪಡೆಯೋದ್ರ ಮುಖಾಂತರ ಸ್ಯಾಟಿಸ್ಫೈಡ್ ಆಗಿರ್ತಾರೆ. ಅಂತರ ಎಷ್ಟಿದೆ ಅಂತಾನೂ ಕೂಡ ಗಮನಿಸ್ತಾ ಇದ್ದೀರಾ. ಬರೋಬ್ಬರಿ 4,79,649 ಮತಗಳ ಅಂತರದಿಂದ ಅನಂತ್ ಕುಮಾರ್ ಹೆಗಡೆ ಅವರು 2019ರ ಲೋಕ ಎಲೆಕ್ಷನ್ನಲ್ಲಿ ಜಯಭೇರಿಯನ್ನ ಬಾರಿಸಿದ್ದಾರೆ. ಈ ಪ್ರಶ್ನೆಯೂ ಕೂಡ ಮೂಡುತ್ತೆ. ಯಾಕಂದ್ರೆ ಇಷ್ಟು ಮತಗಳ ಅಂತರದಿಂದ ಅನಂತ್ ಕುಮಾರ್ ಹೆಗಡೆ ಅವರು ಗೆಲುವನ್ನ ಸಾಧಿಸಿದ್ರು. ಆದ್ರೆ ಅವ್ರಿಗೆ ಯಾಕೆ ಈ ಬಾರಿ ಟಿಕೆಟ್ ಮಿಸ್ ಆಯ್ತು? 4,79,649 ಮತಗಳನ್ನ ಪಡೆಯೋದ್ರ ಮುಖಾಂತರ ಎಲೆಕ್ಷನ್ ನಲ್ಲಿ ಗೆದ್ದು ಬಿಗಿದ್ರು. ಆದ್ರೆ ಈ ಬಾರಿ ಮಿಸ್ ಆಯ್ತಲ್ಲ. ಮಿಸ್ ಆಗಿದ್ದು ಇಷ್ಟಕ್ಕೆ ಅವರು ಕೊಡ್ತಾ ಇದ್ದಂತಹ ವಿವಾದಾತ್ಮಕ ಹೇಳಿಕೆಗಳು. ಆ ಹೇಳಿಕೆಗಳಿಂದಾನೆ ಈ ಬಾರಿ 2024ರ ಲೋಕಸಭಾ ಚುನಾವಣೆಗೆ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಕೋಕನ್ನ ನೀಡಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿರುವಂತದ್ದು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೋಗಾರ್ ವಾರ್ ರೂಮ್ ನಿಂದ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಬಸವರಾಜ್, ಗಮನಿಸ್ತಾ ಇದ್ದೀವಿ ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ವರ್ಸಸ್ ಅಂಜಲಿ ನಿಂಬಾಳ್ಕರ್, ಬ್ರಾಹ್ಮಣ ವರ್ಸಸ್ ಮರಾಠ ಸಮುದಾಯದ ನಾಯಕರು ಈ ಬಾರಿ ಅಖಾಡದಲ್ಲಿ ಧುಮುಕಿರುವಂತದ್ದು. ಹೇಗೆ ನಡೀಬಹುದು ಚುನಾವಣೆ ಅಂತ? ಚಂದ್ರಕಲ್, ಈಗಾಗಲೇ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಅದರಂತೆ ಕಾಂಗ್ರೆಸ್ ಪಕ್ಷದಿಂದ ಅಂಜಲಿ ನಿಂಬಾಳ್ಕರ್ ಅವರು ಸ್ಪರ್ಧೆ ಮಾಡಿರುವಂತದ್ದು ಸಾಕಷ್ಟು ಒಂದ್ ಕಡೆ ಈ ಬಾರಿಯ ಲೋಕಸಭೆ ಚುನಾವಣೆ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಮಾಜಿ ಸ್ಪೀಕರ್ ಆಗಿರ್ತಕ್ಕಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹೆಸರು ಅಚ್ಚರಿಯಾಗಿ ಅವ್ರನ್ನು ಕೂಡ ಕಣಕ್ಕಿಳಿಸಿರುವಂತದ್ದು. ಯಾಕಂತಂದ್ರೆ ಹಾಲಿ ಸಂಸದರಿಗೆ ಟಿಕೆಟ್ ಕೂಡ ಕೈ ತಪ್ಪಿರುವಂತದ್ದು ಬಿಜೆಪಿಯ ಪಾಳದಿಂದ. ಅನಂತ್ ಕುಮಾರ್ ಹೆಗಡೆ ಅವರು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ರು, ಹಾಲಿ ಸಂಸದರು ಕೂಡ ಹೌದು. ಒಂದ್ ಕಡೆ ಹಿಂದೂ ಬ್ರ್ಯಾಂಡ್ ಅನ್ನುವಂಥದ್ದು ಕೂಡ ಸಾಕಷ್ಟು ಒಂದ್ ಕಡೆ ವಿವಾದಾತ್ಮಕ ಹೇಳಿಕೆಯಿಂದಲೇ ಅವರು ಸಾಕಷ್ಟು ಸುದ್ದಿಯಲ್ಲಿದ್ರು. ಸಾಕಷ್ಟು ಒಂದ್ ಕಡೆ ಹಿಂದೂ ಪರ ಬಜರಂಗ ದಳ ಆಗಿರ್ಬೋದು, ಸಾಕಷ್ಟು ಸಂಘಟನೆಗಳು ಅವರೇ ಒಂದು ಅಭ್ಯರ್ಥಿ ಆಗ್ಬೇಕು ಅನ್ನುವಂತ ಬಿಜೆಪಿ ಪಾಳ್ಯದಲ್ಲಿ ಸಾಕಷ್ಟು ಕೂಗು ಕೂಡ ವ್ಯಕ್ತವಾಗ್ತಾ ಇತ್ತು. ಆದ್ರೂ ಕೂಡ ಈ ಬಾರಿ ಅವರಿಗೆ ಒಂದಿಷ್ಟು ವಿವಾದಾತ್ಮಕ ಹೇಳಿಕೆ ಆಗಿರ್ಬೋದು, ಇವೆಲ್ಲವನ್ನು ನೋಡಿಕೊಂಡು ಬಿಜೆಪಿ ಹೈಕಮಾಂಡ್ ನಾಯಕರು ಎಲ್ಲ ಒಂದ್ ಕಡೆ ಅವರಿಗೆ ಟಿಕೆಟ್ ಕೈ ತಪ್ಪಿಸುವಂತ ಪ್ರಯತ್ನ ಕೂಡ ಮಾಡಿ ಈಗ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಅಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿರುವಂತದ್ದು. ಪ್ರಮುಖವಾಗಿ ಅಲ್ಲಿ ನಾವು ಪ್ಲಸ್ ಮೈನಸ್ ಇವರು ನೋಡೋದಾದ್ರೆ ಒಂದ್ ಕಡೆ ಪ್ಲಸ್ ಏನಂತಂದ್ರೆ ಒಂದ್ ಕಡೆ ಬ್ರಾಹ್ಮಣ ಸಮುದಾಯ ಆಗಿರ್ಬೋದು, ಮತ್ತೆ ಅಲ್ಲಿರ್ತಂತ ಲಿಂಗಾಯತ ಸಮುದಾಯ ಆಗಿರ್ಬೋದು, ಮತ್ತೆ ಇತರೆ ಸಮುದಾಯ ಹೆಚ್ಚಾಗಿರುವಂತದ್ದು, ಮತ್ತೆ ಮೀನುಗಾರಿಕೆ ಸಂಬಂಧಪಟ್ಟಂತೆ ಏನು ಕೇಂದ್ರದಿಂದಲೂ ಕೂಡ ಹೆಚ್ಚಾಗಿ ಅನುದಾನ ನೀಡಿದ್ದಾರೆ ಅನ್ನುವಂತ ವಿಚಾರ, ಇವೆಲ್ಲವನ್ನು ಕೂಡ ತೆಗೆದುಕೊಂಡು ಬಿಜೆಪಿ ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರಲ್ಲೇ ಇವೆಲ್ಲವನ್ನು ತೆಗೆದುಕೊಂಡು ಅವರು ಗೆಲ್ಲುವಂತ ಮಾನದಂಡದಲ್ಲಿ ಅವ್ರನ್ನ ಸ್ಪರ್ಧೆ ಕಣಕ್ಕಿಳಿಸಿರುವಂತದ್ದು. ಇನ್ನೊಂದು ಕಡೆ ನಾವು ಮೈನಸ್ ಪಾಯಿಂಟ್ ನೋಡೋದಾದ್ರೆ ಒಂದ್ ಕಡೆ ಅಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೈ ತಪ್ಪಿರುವಂತದ್ದು, ಒಂದ್ ಕಡೆ ಅಲ್ಲಿಯ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರಿಗೆ ಮತ್ತೆ ಮೂಲ ಏನು RSS ಸಂಘಟನೆಯ ಹಲವಾರು ಕಾರ್ಯಕರ್ತರಿಗೆ ಅಸಮಾಧಾನವಿರುವಂತದ್ದು. ಹಾಗಾಗಿ ಅಲ್ಲಿ ಕೂಡ ಒಂದಿಷ್ಟು ಅವರಿಗೆ ಆ ಒಂದು ಬಿಸಿ ಹತ್ತಬಹುದು. ಮತ್ತೆ ಇನ್ನು ಪ್ರಮುಖವಾಗಿ ಒಂದ್ ಕಡೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸಾಕಷ್ಟು ಏನು ಕೆಲಸ ಮಾಡಿಲ್ಲ ಅನ್ನುವಂತ ಒಂದಿಷ್ಟು ಮಾತುಗಳು ಕೂಡ ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಲ್ಲಿ ಇರುವಂತದ್ದು. ಹಾಗಾಗಿ ಅದು ಒಂದ್ ಕಡೆ ಅಸಮಾಧಾನ ಕೂಡ ಕಾರಣ ಆಗುವಂತ ಚಾನ್ಸಸ್ ಕೂಡ ಇದೆ. ಇನ್ನು ಪ್ರಮುಖವಾಗಿ ನಾವು ಅಂಜಲಿ ನಿಂಬಾಳ್ಕರ್ ಅವ್ರನ್ನ ನೋಡೋದಾದ್ರೆ ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನ ಮಹಿಳಾ ಮನೆ ಹಾಕಿರುವಂತದ್ದು ಈ ಬಾರಿ ಒಂದು ಲೋಕಸಭಾ ಕ್ಷೇತ್ರದಿಂದ. ಆದ್ರೆ ಇಲ್ಲಿ ಖಾನಾಪುರ ಆಗಿರ್ಬೋದು, ಅಲ್ಲಿ ಮರಾಠ ಮತಗಳು ಕೂಡ ಈ ಒಂದು ಭಾಗದಲ್ಲಿರುವಂತದ್ದು. ಹಾಗಾಗಿ ಮರಾಠ ಮತಗಳನ್ನು ಸೆಳೆಯುವಂತ ಪ್ರಯತ್ನಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿದ್ದಾರೆ. ಮತ್ತೆ ಇನ್ನೊಂದು ಕಡೆ ಗ್ಯಾರಂಟಿಗಳು ಕೂಡ ಸಾಕಷ್ಟು ಒಂದ್ ಕಡೆ ಇವರಿಗೆ ಒಂದು ಪ್ಲಸ್ ಪಾಯಿಂಟ್ ಆಗುವಂತದ್ದು. ಮತ್ತೆ ಬಿಜೆಪಿಯಲ್ಲಿನ ಅಸಮಾಧಾನ ಮೂಲ ಅಂದ್ರೆ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೈ ತಪ್ಪಿಸಿರುವಂತದ್ದು, ಅಲ್ಲಿಯ ಒಂದಿಷ್ಟು ಕಾರ್ಯಕರ್ತ ಅಸಮಾಧಾನ, ಅದು ಕೂಡ ಇವರಿಗೆ ಪ್ಲಸ್ ಪಾಯಿಂಟ್ ಆಗುವಂತದ್ದು. ಇನ್ನೊಂದು ಕಡೆ ಶಕ್ತಿ ಯೋಜನೆ ಆಗಿರಬಹುದು, ಗೃಹಲಕ್ಷ್ಮಿ ಆಗಿರಬಹುದು, ಈ ಒಂದು ಯೋಜನೆಗಳ ಮುಖಾಂತರ ಮಹಿಳಾ ಸಬಲೀಕರಣಕ್ಕೆ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಒತ್ತು ಕೊಡುತ್ತೆ ಅನ್ನುವಂಥದ್ದು ಕೂಡ ಮುಂದಿಟ್ಕೊಂಡು ಅವರು ಚುನಾವಣೆಗೆ ಹೋಗುವಂಥದ್ದು. ಇಲ್ಲಿ ಒಟ್ಟಾರೆಯಾಗಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಹೀಗಾಗಿ ಈ ಒಂದು 8 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಪ್ರಮುಖವಾಗಿ ದೊಡ್ಡ ಮಟ್ಟದ ಪ್ರಚಾರವನ್ನ ಮಾಡಬೇಕು. ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಇವರೆಲ್ಲರೂ ಕೂಡ ಆ ಒಂದು ಕ್ಷೇತ್ರದಲ್ಲಿ ಟಿಕಾಣಿ ಹೂಡುವ ಮುಖಾಂತರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಗೆಲುವಿನತ್ತ ಸಾಕಷ್ಟು ತಂತ್ರಗಾರಿಕೆ ಹೂಡುವಂತ ಪ್ರಯತ್ನಕ್ಕೆ ಈ ಬಾರಿ ಮುಂದಾಗಿರುವಂತದ್ದು. ಚಂದ್ರಕಲಾ,
ಬಸವರಾಜ್, ನಾವ್ ಇನ್ನೊಂದು ಕೂಡ ಗಮನಿಸ್ಬೇಕತ್ತ, ಇಲ್ಲಿ ಬಿಜೆಪಿ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಎಡುತ್ತಾ ಅಂತ. ಯಾಕಂತಂದ್ರೆ ಸತತವಾಗಿ 2009, 2014, 2019ರಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ಗೆಲುವನ್ನ ಸಾಧಿಸಿಕೊಂಡು ಬಂದಂತಹ ಸಂಸದ ಅನಂತಕುಮಾರ್ ಹೆಗಡೆ ಅವರು, ಅಂದ್ರೆ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅಂತಾನೆ ಹೆಸರುವಾಸಿಯಾಗಿದ್ರು. ಅವ್ರಿಗೆ ಟಿಕೆಟ್ ಮಿಸ್ ಮಾಡಿ ಎಲ್ಲೋ ಒಂದು ಕಡೆ ಈಗ ಕಾಗೇರಿ ಅವರಿಗೆ ಟಿಕೆಟ್ ಕೊಟ್ಟಿದ್ದು ಎಲ್ಲೋ ಒಂದು ಕಡೆ ಮಿಸ್ ಮ್ಯಾಚ್ ಆಗ್ಲಿಲ್ವಾ ಅಂತ. ಚಂದ್ರಕಲಾ, ಒಂದು ಬಿಜೆಪಿಯ ಪಾಳದಲ್ಲಿ ಕೆಲವಷ್ಟು ಬದಲಾವಣೆ ಮಾಡುವಂಥದ್ದು ಸಾಕಷ್ಟು ವಿಧಾನಸಭೆ ಚುನಾವಣೆ ನಾವು ನೋಡಿದ್ದೇವೆ. ಅದರಂತೆ ಈ ಒಂದು ಲೋಕಸಭಾ ಚುನಾವಣೆ ಕೂಡ ಕೆಲವೊಂದಿಷ್ಟು ಏನು ಹಾಲಿ ಸಂಸದರು ಕೂಡ ಕೋಕ್ ಕೊಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಒಂದಿಷ್ಟು ಏನು ವಿವಾದಾತ್ಮಕ ಹೇಳಿಕೆ ಅಂತ ಕೂಡ ಹೇಳ್ಬೋದು, ಕೆಲವೊಂದಿಷ್ಟು ಮತ್ತೆ ಅವರ ಅನಾರೋಗ್ಯ ಕಾರಣದಿಂದಲೂ ಕೂಡ ಇತ್ತೀಚೆಗೆ ಒಂದಿಷ್ಟು ರಾಜಕಾರಣ ತೊಡಗಿಕೆ ಕೂಡ ಕಡಿಮೆ ಆಗಿತ್ತು. ಅಲ್ಲಿ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಜನರ ಸಂಪರ್ಕ ಕೂಡ ಕಡಿಮೆ ಆಗಿತ್ತು ಅನ್ನುವಂಥದ್ದು ಒಂದಿಷ್ಟು ಆರೋಪ. ಹಾಗಾಗಿ ಅಲ್ಲಿ ಬಿಜೆಪಿ ನಾಯಕರು ಕೆಲವೊಂದಿಷ್ಟು ಸಮೀಕ್ಷೆಗಳು ನಡೆಸಿದ್ರು. ಆ ಸಮೀಕ್ಷೆಯಲ್ಲಿ ಎಲ್ಲೋ ಒಂದ್ ಕಡೆ ಅವರಿಗೆ ಅವರಂತೆ ಒಂದು ಸಮೀಕ್ಷೆ ಅವ್ರನ್ನ ಕಣಕ್ಕಿಳಿಸಿದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿಯ ಸೋಲ್ ಆಗ್ಬಹುದು ಅನ್ನುವಂತ ಒಂದಿಷ್ಟು ಸಮೀಕ್ಷೆಗಳ ಪ್ರಕಾರ ಬಂದಿದೆ ಅನ್ನುವಂತ ಮಾಹಿತಿ ಬಿಜೆಪಿಯ ಮೂಲಗಳಿಂದ ಬಂದಿರುವಂತದ್ದು. ಹಾಗಾಗಿ ಈ ಬಾರಿ ಅವರಿಗೆ ಟಿಕೆಟ್ ಕೈ ತಪ್ಪಿಸುವ ಮುಖಾಂತರ ಏನು ವಿಧಾನಸಭೆ ಚುನಾವಣೆಯಲ್ಲಿ ಸೋತಿರ್ತಕ್ಕಂತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಮನೆ ಹಾಕಿ ಒಂದ್ ಕಡೆ ಹಿಂದೂಪರ ಅಜೆಂಡಾ, ಇನ್ನೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆಯ ಮುಖಾಂತರ ಇವರು ಗೆಲ್ಲಬಹುದು. ಇಲ್ಲಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಆಗುವಂತದ್ದು ಅಭ್ಯರ್ಥಿಯ ಪರವಾಗಿ ಇರುವಂತದ್ದು. ಆ ಅಭ್ಯರ್ಥಿ ಹೆಸರು ನೋಡಿ ಆಗಲ್ಲ, ಅಭ್ಯರ್ಥಿಯ ವ್ಯಕ್ತಿತ್ವ ನೋಡಿ ಆಗಲ್ಲ. ಇಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೋಡ್ಕೊಂಡು ಆಗುವುದು ಚುನಾವಣೆ ಅನ್ನುವಂಥದ್ದು ಒಂದಿಷ್ಟು ಬಿಜೆಪಿ ನಾಯಕರ ಒಂದಿಷ್ಟು ತಂತ್ರಗಾರಿಕೆ. ಹಾಗಾಗಿ ಅಭ್ಯರ್ಥಿಗಳನ್ನ ಬದಲಾವಣೆ ಮಾಡುವಂತದ್ದು ಸರಿಯೋ ತಪ್ಪು ಲೆಕ್ಕಾಚಾರ ಹಾಕುವಂತ ಪರಿಸ್ಥಿತಿಯಲ್ಲಿ ಬಿಜೆಪಿ ನಾಯಕರು ಇಲ್ಲ. ಆದ್ರೆ ಇಲ್ಲಿ ಒಂದು ಮಾನದಂಡ ಏನಂತಂದ್ರೆ, ಒಂದ್ ಕಡೆ ಈಗಾಗಲೇ ಕ್ಷೇತ್ರಗಳಲ್ಲಿ ಅವರು ಒಂದಿಷ್ಟು ಸಮೀಕ್ಷೆಗಳು ಮಾಡುವ ಪ್ರಕಾರವಾಗಿ ಯಾವ ಅಭ್ಯರ್ಥಿಯ ಪರವಾಗಿ ಒಂದು ಸಮೀಕ್ಷೆಯಲ್ಲಿ ಒಂದ್ ಕಡೆ ಸೋಲುವ ಭೀತಿ ಕಾಡ್ತಾ ಇತ್ತು, ಅಥವಾ ಅಲ್ಲಿಯ ಕಾರ್ಯಕರ್ತನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ವಿಫಲ, ಮತ್ತೆ ಅಲ್ಲಿ ಕ್ಷೇತ್ರದಲ್ಲಿ ಅವರ ಒಡನಾಟ ಕೂಡ ಕಡಿಮೆ ಆಗುವಂಥದ್ದು, ಇವೆಲ್ಲವನ್ನು ಗಮನಿಸಿ ಅಲ್ಲಿಯ ಹಾಲಿ ಸಂಸದರು ಇದ್ರೂ ಕೂಡ ಅವರಿಗೆ ಟಿಕೆಟ್ ಕೈ ತಪ್ಪಿಸುವಂತ ಪ್ರಯತ್ನಕ್ಕೆ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ಚಂದ್ರಕಲಾ.